ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದಾರೆ. ಯಾಕೆ ಪದೇ ಪದೇ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕೆಲವೊಬ್ಬರಿಗೆ ಅನಿಸಿರ್ಬೋದು ಇಷ್ಟು ದಿವಸ ಕನ್ನಡ ಸಿನಿಮಾ ಅಲ್ವಾ ಮಾಡಿದ್ದು, ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಅಂತ. ಅಂದರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲಿ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ಮ ಅವಳಿ ಜವಳಿ, ಇವಾಗ ಅವಳಿ ನಗರಗಳಾಗಿದ್ದವು, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಆ ಭಾಷೆಯನ್ನು ಇಟ್ಕೊಂಡು ಕಷ್ಟಪಟ್ಟು ಬರೆದು ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ಗಳನ್ನು ಬರೆದು ಕಲಾವಿದರಿಗೆ ತನ್ನ ಮನಸ್ಸಲ್ಲಿ ಏನಿದೆ, ಯಾವ ಶೈಲಿಯಲ್ಲಿ ಹೇಳ್ಬೇಕು, ಯಾವ ಅಭಿನಯದಲ್ಲಿ ಹೇಳ್ಬೇಕು ಅನ್ನೋದನ್ನ ತುಂಬಾ ಕಷ್ಟಪಟ್ಟು ಮಾಡಿದ್ದಾನೆ. ನಮ್ಮ ಹುಡುಗ ನಾ ಹಿಂದೆ ತುಂಬಾ ಒಂದು 10 ವರ್ಷದ ಹಿಂದೆ ಸಕ್ಕರೆ ಅಂತ ಸಿನಿಮಾ ಮಾಡಿದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಹುಡುಗ. ಸೊ ಆವಾಗಿಂದ ಸುಮಾರು 2012-13 ಅಲ್ಲಪ್ಪ, ಆವಾಗಿಂದ ಪರಿಚಯ ಇರೋ ಹುಡುಗ. ಸೊ ನಮ್ಮ ಹುಡುಗ ಒಂದು ಸಿನಿಮಾ ಮಾಡಿದಾನೆ ಅಂದ್ರೆ ಅವತ್ತಿಂದ ಶ್ರದ್ಧೆಯಿಂದ ಕೆಲಸ ಮಾಡುವ ಹುಡುಗ, ಅದನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ಪ್ರವೀಣಂಗೆ ಅವನ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕಾಕತಾಳೀಯ ಅನ್ನೋ ಹಾಗೆ ಡಿ ಬೀಟ್ಸ್ ಅನ್ನೋ ಆಡಿಯೋ ಸಂಸ್ಥೆನ ನಾನು ವಿ ಹರಿಕೃಷ್ಣ ಅವರು ನಡೆಸ್ತೀವಿ. ಸೊ ಪ್ರವೀಣ್ ಇದನ್ನ ಮಾಡೋದಾ ಅಂತ ಕೇಳಿದಾಗ ಅದಕ್ಕೆ ಮುಂಚೆನೆ ನಾನು ಹೇಳಿದ್ದೆ ನಾ ಮಾಡ್ತೀನಪ್ಪ ಅಂತ. ಹಾಡು ಕೇಳಿಲ್ಲ ಏನಿಲ್ಲ, ಶುರು ಮಾಡ್ತೀನಿ ಅಂತ ಹೇಳಿದಾಗಲೇ ಆ ಮಾತು ಹೇಳಿದ್ದೆ. ಅಂಡ್ ಪ್ರವೀಣ್ ಸಿನಿಮಾ ಮುಗಿದ ಮೇಲೆ ಬಂದು ಮಾತಾಡಿದಾಗ ಖಂಡಿತ ಮಾಡೋಣ ಅಂತ ಹೇಳಿದೆ. ಕಿರಣ್ ರವೀಂದ್ರನಾಥ್ ಅವರು ಈಗಾಗಲೇ ಹೆಸರು ಮಾಡಿರುವ ಮ್ಯೂಸಿಕ್ ಕಂಪೋಸರ್. ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಯೋಗರಾಜ್ ಭಟ್ ಸರ್ ಬರಬೇಕಿತ್ತು, ಬಂದಿಲ್ಲ. ಯೋಗರಾಜ್ ಭಟ್ ಸರ್ ತುಂಬ ಒಳ್ಳೆ ಸ್ಟೋರೀಸ್ನ ಕೊಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ಅವರ ಪರಮಾತ್ಮ ನನಗೆ ಆಲ್ ಟೈಮ್ ಫೇವ್ರೆಟ್ ಮೂವಿ. ಸೊ ಅವ್ರ ಸ್ಟೂಡೆಂಟ್ ಆಗಿರೋ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡಿರೋದು ನಂಗೆ ತುಂಬಾ ಖುಷಿ ಇದೆ. ಈಸ್ ವಂಡರ್ಫುಲ್ ರೈಟರ್. ಆ್ಯಂಡ್ ಪ್ರೀತಿ ಮತ್ತು ಫ್ಯಾಮಿಲಿ ಎಲಿಮೆಂಟ್ಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅಮರ ಪ್ರೇಮಿ ಅರುಣ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಇದೊಂದು ರಾಮ್-ಕೋ. ಇದರಲ್ಲಿ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಆಗಿರೋದು. ಸೊ ಬಳ್ಳಾರಿ ಕನ್ನಡ ಕಲಿಬೇಕಿತ್ತು. ನಮ್ಗೆ ತುಂಬ ವರ್ಕ್ಶಾಪ್ ಮಾಡಿ, ತುಂಬ ಟ್ರೈನ್ ಮಾಡಿ, ನಾವು ಪರ್ಫೆಕ್ಟ್ ಆದಮೇಲೆ ನಮಗೆ ಆನ್ ಫ್ಲೋರ್ ಕರ್ಕೊಂಡು ಹೋಗಿರೋದು ಶೂಟಿಂಗ್ಗೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಮಾಡಿದ್ದೀವಿ. ಅಲ್ಲಿ ಹಳ್ಳಿ ಇರ್ಬೋದು, ಎಲ್ಲ ಪ್ರತಿಯೊಂದು ಜಾಗ ಕವರ್ ಮಾಡಿದ್ದೀವಿ ಆಲ್ಮೋಸ್ಟ್. ಆ್ಯಂಡ್ ಬಳ್ಳಾರಿ ಊಟ ಎಲ್ಲ ಟೇಸ್ಟ್ ಮಾಡಿದ್ದೀನಿ, ತುಂಬ ಖುಷಿ ಇದೆ ಅದು ಪ್ರವೀಣ್ ಸರ್ ಮನೆಗೆ ಹೋಗಿ. ಈಗ ಟೀಸರ್ ನೋಡಿದ್ರಿ, ಅಮರ ಪ್ರೇಮಿ ಅರುಣ್, ಇದು ನಾನು ಒಂದು ಥಿನ್ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹುಡುಗನಿಂದ ಹಿಡಿದು ವಯಸ್ಕರ ತನಕ ಅವರ ಒಂದು ಇಂಡಿವಿಜುವಲ್ ಲೈಫಲ್ಲಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಫಸ್ಟ್ ಲವ್ ಅಂತ ಅಥವಾ ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟೋದಾಗಿರ್ಲಿ, ಇದು ಇದ್ದೇ ಇರುತ್ತೆ. ಸೊ ಆ ಥಿನ್ ಲೈನ್ ಈ ಅಮರ ಪ್ರೇಮಿ ಅರುಣಲ್ಲಿರೋದು. ಸೊ ಅಲ್ಲಿ ಅರುಣ್ ಕಾವ್ಯನ ಹುಡುಕ್ತಾ ಹೋಗುವಂಥ ಕತೆ ಅಂದರೆ ಕತೆ ಕೊಡಲ್ಲ. ಇಟ್ಸ್ ನಾಟ್ ಲೈಕ್ ಜರ್ನಿ ಅಂತ ಅಲ್ಲ, ಇದು ಟ್ರಾವೆಲ್ ಜರ್ನಿ ಅಲ್ಲ, ಬಟ್ ಅರುಣಿಗೆ ಕಾವ್ಯ ಸಿಗ್ತಾಳ ಅನ್ನೋದೇ ಒಂದು ಕತೆ. ಸೊ ಆ ಕಥೆಯಲ್ಲಿ ಅರುಣ್ ಫ್ಯಾಮಿಲಿ ಮತ್ತೆ ಕಾವ್ಯನ್ ಫ್ಯಾಮಿಲಿ. ಅರುಣ್ ಫ್ಯಾಮಿಲಿಯಲ್ಲಿ ಅಪ್ಪಾಜಿ, ಅಮ್ಮ, ಸೊ ನಮ್ಮ ಅಪ್ಪಾಜಿ ಅಮ್ಮ ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಬಂದಿದ್ದಾರೆ, ಇಲ್ಲಿ ಬಂದಿರೋದು ಒರಿಜಿನಲ್. ಸೊ ಅರುಣ್ ಸಿನಿಮಾದಲ್ಲಿ ಅರುಣ್ ತಂದೆ ತಾಯಿ ಮತ್ತೆ ಅಜ್ಜಿ ಪಾತ್ರ ಇದೆ. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ಅದು ಎಲ್ಲ ಮನೆಗಳಲ್ಲೂ ಅದು ತುಂಬಾ ಚೆನ್ನಾಗಿ ನೋಡಬಲ್ಲಂತಹ ಮತ್ತೆ ಒಂದು ಆ ಎಮೋಷನಲ್ ಜರ್ನಿ ಅದು ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಿಮ್ಮಿಂದಾಗಿ ನಾವು ಇನ್ನಷ್ಟು ಮಂದಿನ ಮುಟ್ಟಕ್ಕೆ ಅನುವಾಗುತ್ತೆ. ನಿಮ್ಮಿಂದಾಗಿ